ನ್ಯೂಸ್ ಬಗ್ಗೆ ಮತ್ತೊಮ್ಮೆ ಸ್ವಾಗತ. ಟಿಪ್ಪು ವಿವಿ ಸ್ಥಾಪನೆಗೆ ಸಂಬಂಧಪಟ್ಟಾಗ ನಾವು ಮಾತಾಡ್ತಾ ಇದ್ವಿ. ಯಾಕೆ ವಿರೋಧದ ಧ್ವನಿಗಳು ಕೇಳಿ ಬರ್ತಾ ಇವೆ ಅನ್ನೋದ್ರ ಬಗ್ಗೆ ನಮ್ಮ ಚರ್ಚೆ ನಡೀತಾ ಇತ್ತು. ತಲಕಾಡು ಚಿಕ್ಕರಂಗೇಗೌಡರು ಇದ್ದಾರೆ, ಸಂಶೋಧಕರು. ಕೊನೆಯದಾಗಿ ನಾನು ಅವ್ರನ್ನೇ ಕೇಳ್ತಾ ಇದ್ದೀನಿ. ಚಿಕ್ಕರಂಗೇಗೌಡರು, ನಿಜಕ್ಕೂ ಈ ಟಿಪ್ಪು ಹೆಸರಿನ ಬಗ್ಗೆ ಯಾಕೆ ವಿರೋಧ ಅಂತ ಮೊದಲಿಂದ ನಾನು ಸರ್, ಮೂಲಭೂತವಾಗಿ ಟಿಪ್ಪು ಸುಲ್ತಾನ್ ಯಾಕೆ ವಿರೋಧಿಸ್ತಾರೆ ಅನ್ನೋದು ಇದುವರೆಗೂ ನಮಗೂ ಗೊತ್ತಾಗಿಲ್ಲ. ಮತ್ತು ವಿರೋಧಿಸೋಂಥವ್ರೆಲ್ಲರೂ ಕೂಡ ಹೇಳೋದು, ಎಲ್ಲೋ ಕೇರಳದಲ್ಲಿ ಒಂದು ಬುಕ್ ಇದೆ, ಇನ್ನೆಲ್ಲೋ ಒಂದು ಬುಕ್ ಇದೆ, ಟಿಪ್ಪು ಸುಲ್ತಾನ್ ಕೆಟ್ಟ ವ್ಯಕ್ತಿ, ಟಿಪ್ಪು ಸುಲ್ತಾನ್ ಕನ್ನಡ ವಿರೋಧಿ, ಟಿಪ್ಪು ಸುಲ್ತಾನ್ ಹಿಂದೂ ವಿರೋಧಿ, ಹೀಗೆಲ್ಲ ಹೇಳ್ತಿದ್ದಾರೆ. ಬಟ್ ನಮ್ಗೆ ಆ ಥರ ಎಲ್ಲೂ ಕಾಣ್ತಾ ಇಲ್ಲ. ಮಹಾಕವಿ ಕುವೆಂಪು ಅವರಿಂದ ಹಿಡಿದು ಅಡಿಗರವರೆಗೆ ಪ್ರತಿಯೊಬ್ಬ ಕನ್ನಡದ ಕವಿಗಳು ಕೂಡ ಟಿಪ್ಪು ಸುಲ್ತಾನ್ ಬಗ್ಗೆ ಹಾಡಿ ಹೊಗಳಿದ್ದಾರೆ, ಅವ್ರು ಮಾಡಿರೋ ಒಳ್ಳೆ ಕೆಲಸಗಳನ್ನ ಹೇಳಿದ್ದಾರೆ. ಮತ್ತು ಈ ನಾಡಿನ ಲಾವಣಿಕಾರರು ಟಿಪ್ಪು ಸುಲ್ತಾನ್ ಬಗ್ಗೆ ಬರೆದಿರೋಷ್ಟು ಲಾವಣಿಗಳನ್ನ ಬೇರೆ ಯಾವ ರಾಜರ ಬಗ್ಗೆನೂ ಬರೆದಿಲ್ಲ. ಮತ್ತು ಇವರೆಲ್ಲ ಹೇಳೋ ಮತಾಂತರ ಆಗಿಲ್ಲ, ದೇವಸ್ಥಾನಗಳ ಧ್ವಂಸ ಆಗಿಲ್ಲ. ಇಲ್ಲ ಇಲ್ಲ ಇಲ್ಲ, ಇವ್ರು ಹೇಳೋ ಪ್ರಕಾರ ಎಲ್ಲೂ ಕೂಡ ಆಗಿಲ್ಲ. ಅಲ್ಲಲ್ಲ, ಒಂದು ನಿಮಿಷ, ನಾನು ಹೇಳ್ತೀನಿ ಕಾರಣಗಳು ಹೇಳ್ತೀನಿ. ಈಗ ಕೇರಳದಲ್ಲಿ ಆಗಿದೆ ಅಂತ ಇವ್ರು ಹೇಳ್ತಾರೆ. ಕೇರಳದಲ್ಲಿ ಆಗೋದಕ್ಕೆ ಕಾರಣಗಳೇನು ಅಂತ ನಾವು ಎಲ್ಲರೂ ಕೇರಳಕ್ಕೆ ಹೋದ್ರೆ ಗೊತ್ತಾಗುತ್ತೆ. ಇಲ್ಲೇನಾಗಿದೆ ಅದನ್ನ ಹೇಳ್ತಾ ಇಲ್ಲ. ಕೇಳಿದ್ರೆ ಇಲ್ಲೇನು ಮಾಡಿಲ್ಲ ಅಂತ ಹೇಳ್ತಾರೆ. ಇಲ್ಲೇನು ಮಾಡಿಲ್ಲ ಅಂದ್ರೆ ಇಲ್ಲಿಗೆ ಆತ ಒಳ್ಳೆ ರಾಜ ಆಗಿದ್ದ. ಯಾಕೆ ಮಾಡಿಲ್ಲ? ಅಲ್ಲಲ್ಲ, ಅರೆ ಶ್ರೀರಂಗಪಟ್ಟಣದಲ್ಲಿ ಇರುವಂತ ದಿಡ್ಡಿ ಬಾಗಿಲು ಹನುಮಂತನ ದೇವಸ್ಥಾನವನ್ನು ಹೊಡೆದಾಕಿ ಹಾಗಿದ್ರೆ ರಂಗಸ್ವಾಮಿ ಟೆಂಪಲ್, ರಂಗಸ್ವಾಮಿ ದೇವಸ್ಥಾನ ಯಾಕೆ ಹೊಡೆದಾಕಲಿಲ್ಲ? ಬಹಳ ಇದು ಯಾಕೆ ತಾಕತ್ತಿಲ್ಲ, ಇದನ್ನ ಮುಟ್ಟಂದ್ರೆ ಅದನ್ನ ಯಾಕೆ ಬರೋದಿಲ್ಲ? ಏನ್ ಮಾತಾಡ್ತಾರೆ ನೋಡಿ, ಶ್ರೀರಂಗಪಟ್ಟಣದಲ್ಲಿ ಟಿಪ್ಪು ಸುಲ್ತಾನ್ ಅರಮನೆ ಎದುರುಗಡೆ ಶ್ರೀರಂಗನಾಥಸ್ವಾಮಿ ದೇವಸ್ಥಾನ, ಬೆಂಗಳೂರಿನಲ್ಲಿ ಟಿಪ್ಪು ಸುಲ್ತಾನ್ ಸಮ್ಮರ್ ಪ್ಯಾಲೇಸ್ ಪಕ್ಕದಲ್ಲೇನೆ ಕೋಟೆ ವೆಂಕಟರಮಣ ಸ್ವಾಮಿ ದೇವಸ್ಥಾನ, ವಿಜಯಪುರದಲ್ಲಿ ಟಿಪ್ಪು ಸುಲ್ತಾನ್ ಅರಮನೆ ಎದುರುಗಡೆನೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ನಾನು ಒಂದು ವಿಷಯ ಹೇಳ್ತೀನಿ, ಸೈಕಲ್ ನಲ್ಲಿ ಇಡೀ ಭಾರತ ದೇಶನ ನಾನು ಸುತ್ತ ಬಂದಿದ್ದೀನಿ, ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ. ಎಲ್ಲೆಲ್ಲಿ ಮುಸಲ್ಮಾನರ ಅರಮನೆ ಇದೆಯೋ ಅಲ್ಲೆಲ್ಲೂ ಕೂಡ ಹಿಂದೂ ದೇವಾಲಯ ಇಲ್ಲ, ಅಥವಾ ಎಲ್ಲೆಲ್ಲಿ ಹಿಂದೂಗಳ ಅರಮನೆ ಇದೆಯೋ ಅಲ್ಲಿ ಮಸೀದಿ ಇಲ್ಲ. ಆದರೆ ಟಿಪ್ಪು ಸುಲ್ತಾನ್ ಅರಮನೆ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಒಂದೊಂದು ದೇವಸ್ಥಾನ ಸೇಫ್ ಆಗಿದೆ. ಹೀಗಾಗಿ ಆತ ದೇವಸ್ಥಾನಗಳನ್ನು ಒಡೆದ ಅನ್ನೋದು ಕೂಡ ತಪ್ಪು, ಮತ್ತೆ ಹಿಂದೂಗಳನ್ನ ಮತಾಂತರ ಮಾಡದ ಅನ್ನೋದು ಕೂಡ ತಪ್ಪು. ವಿರೋಧಿ ಅಂತ ಹೇಳ್ತಾರೆ. ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಆಡಳಿತ ಭಾಷೆ ಕನ್ನಡವಾಗಿತ್ತು ಅನ್ನೋದಕ್ಕೆ ನನ್ನ ಹತ್ರ ದಾಖಲೆಗಳೆಲ್ಲ ಸಿಕ್ಕಿದೆ, ಎಲ್ಲವನ್ನ ಬಿಡುಗಡೆ ಮಾಡಿದ್ದೀನಿ. ಇನ್ನೊಂದು ವಿಷಯ ಏನು ಅಂತಂದ್ರೆ, ಟಿಪ್ಪು ಸುಲ್ತಾನು ಒಬ್ಬ ರಾಜ. ನೀವು ನೋಡಿರ್ಬೋದು ಇತಿಹಾಸದಲ್ಲಿ ಪ್ರತಿಯೊಬ್ಬ ರಾಜನು ಕೂಡ ಅವನೊಬ್ಬ ನಿರಂಕುಶ ಅಧಿಕಾರಿಯಾಗಿರ್ತಾನೆ. ತನಗೆ ಮನಸ್ಸು ಬಂದದ್ದನ್ನೆಲ್ಲ ಮಾಡ್ಬೋದು ಅವನು, ಅಷ್ಟು ಅವರಿಗೆ ಅಧಿಕಾರ ಇರುತ್ತೆ ಒಬ್ಬ ರಾಜನಿಗೆ. ಆದರೂ ಕೂಡ ಆ ಕಾಲದಲ್ಲಿ ಟಿಪ್ಪು ಸುಲ್ತಾನ್ ಅಷ್ಟೊಂದು ಒಳ್ಳೆ ಹೆಸರು ಗಳಿಸಿರ್ಬೇಕು ಅಂತಂದರೆ ಅವನೊಬ್ಬ ದೇಶದ್ರೋಹಿಯೋ ಅಥವಾ ಒಂದು ಈ ಮತಾಂಧನ ಆಗಿದ್ದಿದ್ರೆ ಖಂಡಿತವಾಗಿ ಅಷ್ಟು ಒಳ್ಳೆ ಹೆಸರು ಬೆಳಗ್ಗೆ ಸಾಧ್ಯ ಆಗಿರಲಿಲ್ಲ. ಕೊಡಗಿನ ಬಗ್ಗೆ ಅವರು ಹೇಳಿದರು, ಪ್ರಸ್ತಾಪ ಮಾಡಿದರು. ನಾನು ಕೊಡಗಿನವನು, ನಾನು ಹೋಗಿ ಅಲ್ಲಿ ಅನೇಕ ಹಿರಿಯ ರೀತಿಯಲ್ಲಿ ಮಾತಾಡಿದ್ದೀನಿ. ಮುಸಲ್ಮಾನರು ಈ ಥರ ಮತಾಂತರ ಆದವರು, ಟಿಪ್ಪು ಸುಲ್ತಾನ್ ಕಾಲದಲ್ಲೇ ಮತಾಂತರ ಆದತ್ತವರು ಇವತ್ತು ಕೂಡ ಮಡಿಕೇರಿಯ ನಾಪಕ್ಲು ನಾಡಿನಲ್ಲಿ ಇವತ್ತು ಕೂಡ ಇದ್ದಾರೆ. ಇವತ್ತು ಅವರ ಸಂಖ್ಯೆ ಒಟ್ಟು ಎಷ್ಟಿರ್ಬೋದು ಅಂತಂದರೆ ಸುಮಾರು ಒಂದು 1000ರಿಂದ 2000 ಜನ ಇವತ್ತಿರ್ಬೋದು. ಸುಮಾರು ಅಲ್ಲಿ ಒಂದು ನಿಮಿಷ ಹೇಳ್ತೀರಿ, 200 ವರ್ಷಗಳ ಹಿಂದೆ ಮತಾಂತರ ಆದವರು ಇವರು. ಅವರ ಕುಟುಂಬ ಎಲ್ಲ ಅಭಿವೃದ್ಧಿಯಾಗಿ ಬಂದು ಇವತ್ತು ಇರುವವರು ಟೋಟಲ್ ಸಂಖ್ಯೆ 2000-3000 ಜನ. ಅಂದ್ರೆ ಅಲ್ಲ, ಒಂದು ಅವತ್ತು ರಾಜರ ಕಾಲದಲ್ಲಿ ಶತ್ರು ಸೈನಿಕರ ಬಗ್ಗೆ ಬಹಳ ಹಿಂಸೆ ಕೊಡ್ತಾ ಇದ್ರು ರಾಜರು. ಹಾಗಿರುವಾಗ ಅಲ್ಲಿ ಕೊಡಗಿನಿಂದ ಬಂಧಿಸಿದ್ರು. ಅವರು ಶರಣಾಗತರಾಗಿ ನಾವು ಮುಸಲ್ಮಾನರಾಗ್ತೀವಿ ಬಿಟ್ಟು ಬಿಡಿ ಯಾಕೆ ಕೇಳಿರಬಾರ್ದು. ಮತಾಂತರ ಪ್ರಕ್ರಿಯೆ ಇದೆಯಲ್ಲ, ಟಿಪ್ಪು ಸುಲ್ತಾನ್ ಹಿಂದೆನೂ ಆಗಿದೆ, ಟಿಪ್ಪು ಸುಲ್ತಾನ್ ಕಾಲದಲ್ಲೂ ಆಗಿದೆಯೋ ಅನ್ನೋ ಗೊತ್ತಿಲ್ಲ, ಟಿಪ್ಪು ಸುಲ್ತಾನ್ ನಂತರವೂ ಆಗಿದೆ. ಅದಕ್ಕೆ ಬೇರೆ ಕಾರಣ ಇದೆ, ಟಿಪ್ಪು ಸುಲ್ತಾನ್ ಅಲ್ಲ. ಓಕೆ ಆಯ್ತು. ಈಗ ಹಸನಬ್ ಅವರೇ, ನಾನು ನಿಮಗೆ ಕೊನೆಯ ಪ್ರಶ್ನೆ ಕೇಳ್ತಾ ಇದ್ದೀನಿ. ಸೊ ಇಂಥದ್ದೊಂದು ಅಂದರೆ ಒಂದು ಜನಾಂಗದ ಹೆಸರಲ್ಲಿ ಆಗುವಂಥದ್ದು, ಒಂದು ಮತದ ಹೆಸರಲ್ಲಿ ಆಗುವಂಥದ್ದು ಯೂನಿವರ್ಸಿಟಿ ಬೇಕಾಗಿಲ್ಲ ಅನ್ನುವಂಥ ಮಾತನ್ನು ನೀವು ಹೇಳಿದ್ರಿ. ಯಾಕೆ ನಿಮ್ಮ ನಾಯಕರಿಗೆ ಹೇಳಬಾರ್ದು, ಮುಸ್ಲಿಮ್ಸನ್ನ ಉದ್ಧಾರ ಮಾಡೋಕ್ಕೆ ಬೇರೆ ಬೇರೆ ಮಾನದಂಡಗಳಿವೆ, ಅದಕ್ಕೆ ಅದೇ ರೀತಿ ಮಾಡೋಣ, ಈ ರೀತಿ ಮಾಡೋದ್ರಿಂದ ಏನು ಉಪಯೋಗ ಅಂತ ಹೇಳಿ. ಹಾಗಾದರೆ ಒಬ್ಬ ನಾಯಕರು ಮಾಡ್ತಿರೋ, ಸರ್ಕಾರ ಮಾಡ್ತಿರುವಂಥ ಕೆಲಸ, ನಾನೊಬ್ಬ ಕಾಂಗ್ರೆಸ್ಸಿಗ ಅಂದರೆ ಬಹಿರಂಗವಾಗಿ ವಿರೋಧ ಮಾಡೋದು ಅಂತ ಅಲ್ಲ. ನಾನು ಹೇಳ್ತಾ ಇರೋದು ಅಂತಂದರೆ ಇದರಿಂದ ಅಪಾಯ ಇದೆ. ನಮ್ಮ ಮುಸಲ್ಮಾನರು ಮೊದಲೇ ಈ ಸಂಘ ಪರಿವಾರದವರು ಬಹಳ ಒಂಥರ ತಿರಸ್ಕಾರ ಮನೋಭಾವನೆಯಿಂದ, ಬಹಳ ಶತ್ರು ಮನೋಭಾವದಿಂದ ನೋಡ್ತಾ ಇದ್ದಾರೆ. ನಾವು ಈ ಥರ ಮಾಡ್ಕೊಂಡು ನಾವು ಇನ್ನೂ ಪ್ರತ್ಯೇಕವಾಗಿ ಬೇರೆ ಬೇರೆ ಆದರೆ ನಾವು ಯಾವಾಗ ಒಂದಾಗೋದು, ನಾವು ಯಾವಾಗ ಅಪ್ಪಟ ಭಾರತೀಯರಾಗೋದು, ನಾವೆಲ್ಲ ಒಂದಾಗಿ ದೇಶವನ್ನು ಕಟ್ಟೋದು ಯಾವಾಗ? ಹಾಗಾಗಿ ಈ ಥರ ಭೇದ ಭಾವ ಬೇಡ. ಸರ್ಕಾರದಿಂದ ಆಗುವಂಥ ಯಾವುದೇ ಕಾರ್ಯಕ್ರಮ ಇರಲಿ, ಅದು ಒಬ್ಬರ ಮುಸಲ್ಮಾನರ ಹೆಸರಿನಲ್ಲೋ, ಹಿಂದೂಗಳ ಹೆಸರಿನಲ್ಲೋ, ಕ್ರಿಶ್ಚಿಯನ್ ಹೆಸರಲ್ಲೋ ಬೇಡ. ಅದನ್ನು ಸಾರ್ವತ್ರಿಕವಾಗಿ ಎಲ್ಲರಿಗೂ ಓಪನ್ ಆಗಿ ಮಾಡಿ. ಕೆಲವರಿಗೆ ರಿಸರ್ವೇಷನ್ ಕೊಡಿ, ದಲಿತರಿಗೂ ರಿಸರ್ವೇಷನ್ ಕೊಡಿ, ಮುಸಲ್ಮಾನರಿಗೂ ಕೊಡಿ, ಬೇರೆಯವರಿಗೂ ಕೊಡಿ. ನಾನು ಕಟ್ಟಕಡೆಯದಾಗಿ ಒಂದು ಸಂಗತಿಯನ್ನು ಹೇಳಲಿಕ್ಕೆ ಇಷ್ಟನೇ. ನಮ್ಮ ಸನ್ಮಾನ್ಯ ರೆಹಮಾನ್ ಖಾನ್ ಅವರು ಈ ವಿಷಯವನ್ನು ಎತ್ಕೊಂಡಿರುವಂಥದ್ದು ಮುಸಲ್ಮಾನರ ಉದ್ಧಾರಕ್ಕೋಸ್ಕರನೂ ಅಲ್ಲ, ಟಿಪ್ಪು ಮೇಲಿನ ಅಭಿಮಾನಕ್ಕೋಸ್ಕರನೂ ಅಲ್ಲ, ಬೇರೆ ಯಾವ ವಿಷಯಕ್ಕೂ ಅಲ್ಲ. ಅಮಾನತ್ ಬ್ಯಾಂಕ್ ಹಗರಣ ಅವರನ್ನು ಬೆನ್ನು ಹತ್ತಿದೆ. ಬೆಂಗಳೂರಿನ ಸಾಮಾನ್ಯ ಮುಸಲ್ಮಾನರ ದುಡ್ಡನ್ನು
ಸುಮಾರು ಸಾವಿರಾರು ಕೋಟಿ ರೂಪಾಯಿಗಳನ್ನ ಅವ್ರು ಎತ್ತಾಕಿದ್ದಾರೆ. ಅದಕ್ಕೂ ಏನು ಯಾರೋ ಸಂಬಂಧ? ಮೆಕ್ಯಾನಿಕ್ ಅಲ್ಲ, ಇದು ಅದಕ್ಕೋಸ್ಕರ ಏನ್ ಏನು ಮಾಡಿದ್ದಾರೆ ಏನು ಅಂತಂದ್ರೆ, ವೈಯಕ್ತಿಕ ಅಲ್ಲ, ತೇಜೋವಧೆ. ಅಲ್ಲ ಅದಕ್ಕೆ ಹೋಗಿ ನೀವು ದಂಡಿ ಕೂತ್ಕೊಳ್ಳಿ, ನೀವು ಅಲ್ಲ, ಕೋರ್ಟಿಗೆ ಹೋಗಿ ಅಲ್ಲ, ಅದಕ್ಕೋಸ್ಕರ- ಕಳಿಸಿ ಅವ್ರನ್ನ. ಅಲ್ಲ, ಅದಕ್ಕೋಸ್ಕರವಾಗಿ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಕೋರ್ಟಿಗೆ ಹೋಗಿ. ಈಗ ಐ ವಾಂಟ್ ಟು ಬಿಕಮ್ ದಿ ಚಾಂಪಿಯನ್ಸ್ ಆಫ್ ಮುಸಲ್ಮಾನರು ಅಂತ ಹೇಳಿ, ಹಿ ಇಸ್ ದ ವಿಲನ್ ಆಫ್ ಮುಸ್ಲಿಮ್ಸ್. ಇಲ್ಲ, ಬಹಳ ಅತಿಯಾಗೋಯ್ತು. ನಿಮ್ಮ ಎಲ್ಲ ಮೀರಿ ಹೋಗ್ತಾ ಇದ್ದೀರಿ. ಚರ್ಚೆನಲ್ಲಿ ಬಹಳ ಈ ರೀತಿ ಆಪಾದನೆ ಮಾಡೋದಿದೆಯಲ್ಲ, ಇದು ಹೇಡಿಗಳು ಮಾಡುವಂತ ಕೆಲಸ. ಇವರು ರೆಹಮಾನ್ ಖಾನ್ ಅವ್ರನ್ನ ಕೇಳಲಿ, ಇವರು ಮಹಾತ್ಮ ಗಾಂಧಿ ದೇಶವನ್ನ, statue ಮುಂದೆ ರಾಜ್ಯವನ್ನ, ದಂಡಿ ಕೂತ್ಕೊಳ್ಳಿ. ಎಲ್ಲರನ್ನೂ ಆ ಸಹ ವಿಷಯಕ್ಕೂ ಇದಕ್ಕೆ ಏನ್ ಸಂಬಂಧ? ಅವ್ರೇನಾದ್ರೂ ದುಡ್ಡು ಹೊಡೆದಿದ್ರೆ ಕೋರ್ಟ್ ಇದೆ, ನ್ಯಾಯಾಲಯ ಇದೆ, ಅವ್ರನ್ನ ಗಲ್ಗಾಕ್ಲಿ. ಅದೆಲ್ಲ ಮಾಡಾಗಿದೆ. ಅವ್ರ ಇದು ಆಫೀಸಲ್ಲಿ ಸಭ್ಯತೆ ನಾವು ಎಲ್ಲ ಚರ್ಚೆ ಮಾಡೋದಲ್ಲ. ಇಲ್ಲ, ಬಹಳ ತಪ್ಪು ಇದು. ಇದು ಈ ಕಾರಣಕ್ಕೋಸ್ಕರವಾಗಿ ಅವ್ರು ಮಾಡ್ತಾ ಇದ್ದಾರೆ. ಓಕೆ ಓಕೆ ಯೂನಿವರ್ಸಿಟಿ ಆಗಬೇಕೋ ಬೇಡ ಹೇಳಿ ಅದ್ದೇಳಿ. ಅಷ್ಟು ಬನ್ನಿ. ಸರ್, ಇವ್ರಿಗೆ ಮಾತಾಡಿ. ಅಲ್ಲ, ನಾನು ಮುಂಚಿನಿಂದನೂ ಹೇಳ್ಕೊಂಡ್ ಬಂದಿದ್ದೀನಿ, ಓಕೆ ಯಾವುದೇ ಮುಸ್ಲಿಂ ಯೂನಿವರ್ಸಿಟಿ ಕರ್ನಾಟಕಕ್ಕೆ ಬೇಡ. ನಾವಿಲ್ಲಿ ಸೌಹಾರ್ದಯುತವಾಗಿ ಬಾಳ್ತಾ ಇದೀವಿ. ಹಿಂದೂ ಅಣ್ಣ ಬೇಡ, ತಮ್ಮಂದ್ರಾಗಿ ಹಿಂದೂಗಳು ಬೇಡ ಬಾಳ್ತಾ ಅಂತ ಹೇಳಿ. ಹಾಗಾದ್ರೆ ಆ? ಹಿಂದೂಗಳದ್ದು ಬೇಡ, ಜೈನ್ಸ್ ಅಲ್ಲ, ಬೇಡ, ನಾನು ಹೇಳ್ದ. ಕ್ರಿಶ್ಚಿಯನ್ಸ್ ಬೇಡ. ಬೇಡ. ಇನ್ನು ಹೇಳ್ತೀನಿ, ಹಿಂದೂಗಳದ್ದು ಬೇಡ, ಹಾ. ಮುಸಲ್ಮಾನರದ್ದು ಬೇಡ, Okay. ಕ್ರಿಶ್ಚಿಯನ್ರದ್ದು ಬೇಡ, Okay. ಜೈನರದ್ದು ಬೇಡ, Okay, yes. ಸಿಖ್ಖರದ್ದು ಬೇಡ, ಬ್ರಾಹ್ಮಣರದ್ದು ಬೇಡ, ಲಿಂಗಾಯತರದ್ದು ಬೇಡ, fine. ಗೌಡ್ರದ್ದು ಬೇಡ, Yes, sir. ಕುರುಬರದ್ದು ಬೇಡ, ಸಾಕು, ಸಾಕು, ನಾಯಕರದ್ದು ಬೇಡ, ಸಾಕು ದಯವಿಟ್ಟು. ಮುಸಲ್ಮಾನರಲ್ಲೂ ಅಷ್ಟೇನೆ ಲಬ್ಯಗಳದ್ದು ಬೇಡ, ಅಥವಾ ಬೇರೆ ಬೇರೆ ಇನ್ನ ಜಾತಿ Okay, ಉಪಜಾತಿಗಳದ್ದು ಬೇಡ. Fine, ಈ fine, ರೀತಿ fine. ಎಲ್ಲ ಒಡೆದಿರೋದು Fine, ಸಾಕು. Thank you. ಒಂದು ತಾಯಿಯ ಮಕ್ಕಳಾಗಿ ಬದುಕೋಣ. Yes. ಅವ್ರು ಎಲ್ಲರೂ ಸಹ ಕನ್ನಡವನ್ನು ಕಲ್ಯಾಣ, ಎಲ್ಲರೂ ಕನ್ನಡಿಗರಾಗಿ fine. ಬದುಕೋಣ, Practically ಎಲ್ಲರೂ ಮಾಡಿ ತೋರಿಸಿ. ಭಾರತೀಯರಾಗಿ ಬದುಕೋಣ Fine, ಅನ್ನುವಂಥದ್ದು ನನ್ನ ಇಚ್ಛೆ. ಟಿಪ್ಪು ಸುಲ್ತಾನ್ ಮುಸಲ್ಮಾನ ಅಂತ ಹೇಳೋ ಕಾರಣಕ್ಕಾಗಿ ಅವನ ವಿರೋಧ ಮಾಡೋದನ್ನ ಬಿಟ್ಟು ಬಿಡಿ. Okay, fine, sir. ರಾಷ್ಟ್ರಭಕ್ತ ಅಂತ ಹೇಳಿ ನೇರವಾಗಿ. ಏನ್ ಅವನು ನಾನು ಹೇಳ್ತಾ ಇರೋದು ಈಗ ಟಿಪ್ಪು ಅವನು ಸುಲ್ತಾನ್. ಇವನು ಅನ್ನೋದು ಇದೆಯಲ್ಲ, ಬಹಳ ತಪ್ಪು ನೀವು ಮಾಡ್ತಾ ಇರೋದು. ದಯವಿಟ್ಟು ವ್ಯಕ್ತಿಗಳ ಬಗ್ಗೆ ನೀವು ಸ್ವಲ್ಪ ಸರ್, ವಿಷಯವನ್ನ ನೆನಪಿಟ್ಕೊಳ್ಳಿ, ತಿಳ್ಕೊಳ್ಳಿ. ನಮ್ಮ ಈ ದೇಶದಲ್ಲಿ ಏಕವಚನ ಆಮೇಲೆ ಕೇವಲವಾಗಿ ಮಾತಾಡೋದು ಇದು ನಿಮ್ಗೆ ಶೋಭೆ ತರೋದಿಲ್ಲ. ಅಲ್ಲಲ್ಲ, ಟಿಪ್ಪು ಅಲ್ಲಲ್ಲ, ಸುಲ್ತಾನ್, ಈಗ ಟಿಪ್ಪು ಸುಲ್ತಾನ್ ಬಗ್ಗೆ ಅಲ್ಲ, ಆ ಜನ ನಾವು ಎಷ್ಟು ಕೃಷ್ಣದೇವರಾಯನ ಬಗ್ಗೆನೂ ಏಕವಚನದಲ್ಲಿ ಅಲ್ಲಲ್ಲ, ಮಾತಾಡ್ತೀವಿ. ಇದು ಅದೇನು ದೇವರ ಬಗ್ಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ನಾವು ಗೌರವದಿಂದ ಕಾಣಲ್ವಾ? ಮಾತಾಡ್ತೀವಿ. ಅಲ್ಲಲ್ಲ, ಈಗ ಕೃಷ್ಣನ ಬಗ್ಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಗ್ಗೆ ಏನು ಹೇಳ್ತೀವಿ? ಅದ್ವಾನಿ ಗೌರವವನ್ನು ಎಲ್ಲರಿಗೂ ಮೋದಿಯವರ ಕೊಡ್ಬೇಕು. ಬಗ್ಗೆ ನಾನು ಏಕವಚನ Okay, ಮಾತಾಡ್ತೀನಿ. ಅವೆಲ್ಲ ಸಮಕಾಲೀನ, ಪ್ರತಿಯೊಬ್ಬ okay, please. ವ್ಯಕ್ತಿಗೂ ಅವೆಲ್ಲ ಸಮಕಾಲೀನ. ಐತಿಹಾಸಿಕ ಪುರುಷರಿಗೆ ಗೌರವವನ್ನು Please, ಎಲ್ಲರೂ please, ಕಲಿಬೇಕು. ಪ್ಲೀಸ್ ಪ್ಲೀಸ್ ದಯವಿಟ್ಟು ಆ ಗೌರವ ಬಹುವಚನ ಕೊಡೋದನ್ನ ಮಾತಾಡ್ತಾ ಕಲಿಸಿ. ನೀವು ಇಲ್ಲ, ದೊಡ್ಡವರಾಗ್ತೀರಾ. ಮಾತಾಡ್ದಾಗ ಏಕವಚನ ಪ್ರಯೋಗ ಗೋಮಸೂದ ಮಾಡೋದಕ್ಕೆ ಒಬ್ಬ ನೀವು ದೊಡ್ಡವರಾಗೋದಿಲ್ಲ. ದೇಶದ್ರೋಹಿ. ಬಹಳ ತಪ್ಪು. ಗೋಮಸೂದನ್ ಚಿಕ್ಕರಂಗೇಗೌಡರೇ ಮತ್ತು ಹಸನಪ್ಪರೇ ಇಲ್ಲಿ ತನಕ ಬಂದು ಸಾಕಷ್ಟು ಮಾತಾಡಿದ್ರಿ. ತಮ್ಮವ್ರಿಗೂ ಕೂಡ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಇದು ಟಿಪ್ಪು ವಿವಿ ಸ್ಥಾಪನೆಗೆ ಸಂಬಂಧಪಟ್ಟ ಹಾಗೆ ಆದಂಥ ಚರ್ಚೆ. ಆದರೆ ಒಂದು ಮಾತು ಮಾತ್ರ ನಿಜ, ಹಸನಪ್ಪ ಅವರು ಬಹಳ ಒಂದು ಒಳ್ಳೆ ಮಾತನ್ನು ಹೇಳಿದ್ರು. ಒಂದು ಜನಾಂಗವನ್ನು ಇಟ್ಕೊಂಡು ನೀವೇನಾದರೂ ಯೂನಿವರ್ಸಿಟಿ ಮಾಡೋಕ್ಕೆ ಹೋಗಬೇಡಿ. ನಿಜಕ್ಕೂ ಏನು ಅಂದರೆ ಅವ್ರನ್ನ ಮುಖ್ಯವಾಹಿನಿ ತರೋ ಬಗೆ ಹೇಗೆ ಅದ್ರ ಬಗ್ಗೆ ಚಿಂತನೆ ಮಾಡಿ ಅನ್ನುವಂಥದ್ದು ಒಂದು ಮಾತು ಮಾತ್ರ ನಿಜ. ಅದನ್ನ ತರಕಾರಿ ಚಿಕ್ಕರಂಗೇಗೌಡರು ಕೂಡ ಒಪ್ಕೊಂಡ್ರು. ಒಂದು ಯೂನಿವರ್ಸಿಟಿ ಆದ ತಕ್ಷಣವೇ ಎಲ್ಲ ಬದಲಾವಣೆಗಳಾಗ್ತವೆ ಅನ್ನುವಂಥದ್ದು ನಿಜಕ್ಕೂ ಸುಳ್ಳು. ಏನಾದರೂ ಸರ್ಕಾರ ಸರಿಯಾದಂಥ ರೀತಿ ನೀತಿಗಳನ್ನು ಪ್ರದರ್ಶನ ಮಾಡಿಬಿಟ್ಟಿದ್ದರೆ ಇವತ್ತು ದಲಿತರು ಬಹಳ ಮೇಲೆದ್ದು ಬಹಳ ಹಳೆಯ ಕಾಲ ಆಗಿಬಿಡ್ತಿತ್ತು. ಅದೇ ರೀತಿ ಅಲ್ಪಸಂಖ್ಯಾತರು ಕೂಡ ಅಷ್ಟೇ. ಅಲ್ಪಸಂಖ್ಯಾತರನ್ನ ಉದ್ಧಾರ ಮಾಡುವಂಥ ಯಾವ ಯೋಜನೆಗಳೂ ಇಲ್ಲ. ಬರೀ ಅವರ ಮೂಗಿಗೆ ತುಪ್ಪ ಹಚ್ಚುವಂಥ ಪ್ರಯತ್ನಗಳು ಮಾತ್ರ ಆಗ್ತಾ ಇದೆ. ಯೂನಿವರ್ಸಿಟಿ ವಿಚಾರದಲ್ಲಿ ನಿಜಕ್ಕೂ ಒಂದು ಧ್ಯೇಯ ಉದ್ದೇಶ ಇದ್ದರೆ ಖಂಡಿತ ಸ್ವಾಗತ ಮಾಡೋಣ. ಆದರೆ ಇಲ್ಲಿ ಓಟಿನ ರಾಜಕೀಯ ಇತ್ತು ಅಂತಂದರೆ ಖಂಡಿತವಾಗಲೂ ಅದನ್ನು ತಿರಸ್ಕರಿಸಬೇಕು ಅಂತ ಹೇಳ್ತಾ ಇವತ್ತಿನ ನ್ಯೂಸ್ ಅವರನ್ನು ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತಷ್ಟು ಸುದ್ದಿಗಳನ್ನ ಹೊತ್ತು ಇದೇ ಸಮಯಕ್ಕೆ ಹಾಜರಾಗೋಣ. ಅಲ್ಲಿ ತನಕ ನಮಸ್ಕಾರ, ಗುಡ್ ನೈಟ್.